ಆಮೇಲೆ ನನಗೆ ಮಾತು ಹಿಂಗೆ ಬರ್ತಾ ಇರ್ಬೇಕಾದ್ರೆ ನೀವ್ ಯಾಕೆ ಸಿನಿಮಾ ತೋರಿಸ್ತಾ ಇಲ್ಲ, ನಮ್ಮಿಂದ ಯಾಕೆ ಗೈಡ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ತೋರಿಸ್ತೀನಿ, ಸಿನಿಮಾ ತೋರ್ಸಕ್ಕೆ ರೆಡಿ ಆಗಿದ್ದೀನಿ, 2-3 days ಟೈಮ್ ಕೊಡಿ ಅಂತ ಹೇಳಿದೆ ನಾನು. ಏನಕ್ಕೆ 2-3 days ಟೈಮ್ ಅಂತ ಹೇಳಿದ್ರೆ, ನಾವು UFO ಕ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಕಂಟೆಂಟ್. UFO ಕ್ಯೂಬ್ಗೆ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಂಗೆ, ನೀವು ಆಲ್ರೆಡಿ ಎಲ್ಲ ಸಿನಿಮಾ ರಿಲೇಟೆಡ್ ಆಗಿರೋರೆ. UFO ಕ್ಯೂಬ್ಗೆ ಅಪ್ಲೋಡ್ ಮಾಡೋ ಕಂಟೆಂಟ್ ಬಂದ್ಬಿಟ್ಟು ನಾವು ನಾರ್ಮಲ್ ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ ಆಗಲ್ಲ, ಅದು ಹೈ ರೆಸಲ್ಯೂಷನ್ ಕಂಟೆಂಟ್ ಆಗಿರುತ್ತೆ. ಸೊ ಆ ಕಂಟೆಂಟ್ ನಾವು ಕನ್ವರ್ಟ್ ಮಾಡಬೇಕಾಗಿತ್ತು 2Kಗೆ ಅಥವಾ HD ಗೆ. ಆ ಕನ್ವರ್ಟ್ ಮಾಡೋದಕ್ಕೆ 2 days ಟೈಮ್ ಬೇಕು, ಒಂದು ಕಂಟೆಂಟ್ ನ ಟೈಮ್ ಮಾಡಬೇಕು ಕನ್ವರ್ಟ್ ಮಾಡೋದಕ್ಕೆ. ಅಟ್ಲೀಸ್ಟ್ 1 day ಅದ್ರ ಬಗ್ಗೆ 24 hours ಬೇಕು. ಅದಾದ್ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ವಿ. ಅದಾದ್ಮೇಲೆ ತೋರಿಸ್ತೀವಿ, ಪ್ರಥಮ ಸರ್ ಅವ್ರ ಅಡ್ವೊಕೇಟ್ ತೋರಿಸ್ತೀವಿ. ತೋರಿಸಾದ್ಮೇಲೆ ಅವರು ಮೇಡಮ್ ಜೊತೆ ಏನ್ ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಅವತ್ತು ರಾತ್ರಿ ನನಗೆ ಕಾಲ್ ಬಂತು, ಓಕೆ ನಮ್ ಕಡೆಯಿಂದ ಫುಲ್ ಗ್ರೀನ್ ಸಿಗ್ನಲ್ ಇದೆ, ನಮ್ಗೆ ಯಾವುದೇ ರೀತಿ ತೊಂದರೆ ಆಗುತ್ತಾರೆ ಸಿನಿಮಾದಲ್ಲಿ, ಏನು ತೋರಿಸಿಲ್ಲ ನಿಮ್ಗೆ, ನೀವು ತೋರಿಸಿಲ್ಲ, ಒಳ್ಳೇದಾಗ್ಲಿ ಸಿನಿಮಾಗೆ ನನಗೊಂದು ಕಾಲ್ ಬಂತು 9:30. ಅವತ್ತೇ ಸೇಮ್ ಡೇ ಸಿನಿಮಾ ನೋಡಾದ್ಮೇಲೆ ನಮ್ಗೆ ಕಾಲ್ ಬಂತು, ಥ್ಯಾಂಕ್ ಯು ವೆರಿ ಮಚ್ ಸರ್, ಇದನ್ನ ಅಫಿಷಿಯಲ್ ಆಗಿ ಏನಾದ್ರು ಕನ್ಫರ್ಮೇಶನ್ ಮಾಡ್ಬೇಕಲ್ಲ ನೀವು ಅಂತ ಕೇಳಿದೆ ನಾನು. ಹಿಂಗೆ ಕನ್ಫರ್ಮೇಶನ್ ಮಾಡೋದು ನನ್ಗೆ ಗೊತ್ತಿಲ್ಲ. ಇದು ನಾನು ಇವಾಗ ನೀವು ಯಾರಾದ್ರೂ ಒಬ್ಬ ಕ್ವಶನ್ ಕೇಳ್ಬೋದು ನನಗೆ, ಧನುಷ್ ನೀವೆಲ್ಲ ಹೇಳ್ತಾ ಇರೋದು ನಿಜ ಅಂತ ಹೆಂಗೆ ನಂಬೋದು ಅಂತ. ಇಲ್ಲ, ನಾನು ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇದ್ರ ಹೆಚ್ಚಾಗಿ ನಾನು ಏನು ಹೇಳೋದಕ್ಕಾಗಲ್ಲ. ಆಮೇಲೆ ಮೇಡಮ್ ಅವ್ರಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಫೋನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ ಮೇಡಮ್, ಚೆನ್ನಾಗಿರಲ್ಲ ಅಂತ ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಮೇಡಮ್, ನಾವೇನು ಅಂತ ನಿಮ್ಗೂ ಅರ್ಥ ಆಗುತ್ತೆ. ಒಂದ್ಸತಿ ಆಪರ್ಚುನಿಟಿ ಕೊಡಿ, ನೀವು ಫ್ರೀ ಮಾಡ್ಕೊಂಡು ಯಾವಾಗಾದ್ರೂ ಟೈಮ್ ಹೇಳಿ, ಆ ಟೈಮಲ್ಲಿ ಬರುತ್ತೆ. ಇವಾಗ ಬೇಡ, ಇವಾಗ ಇರೋ ಸಿಚುವೇಶನ್ ಅಲ್ಲಿ ಏನು ಬೇಡ. ವೆರಿ ಆಲ್ ದಿ ಬೆಸ್ಟ್, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿಂದ ತುಂಬಾ ಒಳ್ಳೆ ಮನಸ್ಸಿಂದ ಅವರು ನಮಗೆ ಟಿವಿನಲ್ಲಿ ಯಾವತ್ತೂ ಇರುತ್ತೆ. ಆಮೇಲೆ ನಾನು ಇದನ್ನ ನನ್ನ ಫ್ರೆಂಡ್ಸ್ ಜೊತೆ, ಅಂದ್ರೆ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ನಾನು ಅದನ್ನ ಶೇರ್ ಮಾಡ್ಕೊಂಡಾಗ ಸರೋಜ ಮೇಡಮ್ ಅವರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡ್ಬಿಟ್ಟು ಅವ್ರು ಮಾತಾಡಿದಾಗ ಅವ್ರಿಗೆ ಒಂದು ಸಣ್ಣ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಆನ್ ಫೋನ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪ್ರಥಮ್ ಅವರು ಅಡ್ವೊಕೇಟ್ ಪ್ರಥಮ್ ಅವರು ಅದನ್ನ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವರು ಒಂದು ಸುದೀರ್ಘವಾಗಿ ಅದನ್ನ ಬರೆದಿದ್ರು ಪೇಪರಲ್ಲಿ ಕೂಡ. ಇವಾಗ ಸದ್ಯಕ್ಕೆ August 7th ಸಿನಿಮಾ ರಿಲೀಸ್ ರೆಡಿ ಇದೆ. ಇವಾಗ ನೀವು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡ್ ಬಂದಿರೋ ತರ ಇನ್ನು ಮುಂದಕ್ಕೆ ದೊಡ್ಡ, ಇವಾಗ ಒಂದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಇವಾಗ ಬರೀ ಕೆರೆ ದಾಟಿದೀವಿ ಅಷ್ಟೇ, ಇವಾಗ ಸಮುದ್ರ ದಾಟಿಸೋ ಜವಾಬ್ದಾರಿ ನಾನು ಹೇಳಿದೆ. ನಾನು ಮಾತಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಥರ್ಡ್ ಪರ್ಸನ್ ಮೂಲಕ, ಆದ್ರೆ ಅದು ರೀಚ್ ಆಗಿದ್ಯೋ ಇಲ್ವ ಅಂತ ನನಗೆ ಗೊತ್ತಿರಲಿಲ್ಲ. ನಾನ್ ಫೋನಲ್ಲಿ ಮಾತಾಡೋದೇ ಗೊತ್ತಾಗಿದೆ ಅದು ರೀಚ್ ಆಗೇ ಇಲ್ಲ ಅಂತ. ಇನ್ನೊಂದು ವಿಷಯನೂ ಡಿಸ್ಕಷನ್ ಆಯ್ತು ಆಕ್ಚುಲಿ, ಅದು ಬೇಡ, ಅದನ್ನ ಯಾವ್ದು ಟಾಪಿಕ್ ತೆಗ್ದಿಲ್ಲ ನಾವು, ಸೊ ಡಿಸ್ಕಷನ್ ಬೇಡ. ಅವ್ರು ಹೇಳಿದ್ರು ನನಗೆ ಯಾರು ಬಂದ್ಬಿಟ್ಟು ಇದನ್ನ ಹೇಳಿಲ್ಲ ಅಂದ್ರೆ ರೀಚ್ ಆಗಿಲ್ಲ ಅಂತ. ನಾನು ಸುಮ್ಮನೆ ಮಾತಾಡೋದು ಗಾಡಿ ಮಾತಾಡೋ ತರ ಆಗಿದೆ ಅಷ್ಟೇ, ಅದು ಹೋಗಿಲ್ಲ. ನಾನು ಪ್ರಯತ್ನ ಮಾಡಿದ್ದೀನಿ, ಆ ಪ್ರಯತ್ನ ರೀಚ್ ಆಗಿಲ್ಲ ಅಷ್ಟೇ. ಸುಮ್ಮನೆ ಹೇಳಿದ್ದಾರೆ ನನಗೆ ನಾನು ಮಾತಾಡ್ತೀನಿ ಅಂತ ಹೇಳಿರೋ ಪರ್ಸನ್ ಏನ್ ಮಾತಾಡಿಲ್ಲ ಅಲ್ವ, ಅದು ವಿಚಾರ. ಆಮೇಲೆ ಸರ್ ಹೇಳಿದ್ರು ರೆಕಾರ್ಡ್ ಮಾಡ್ಕೊಂಬೋದಲ್ಲ, ಇಲ್ಲ ನನಗೆ ಅದು ಆತ್ಮಸಾಕ್ಷಿ ಒಪ್ಪಲ್ಲ, ನನಗೆ ಮಾಡ್ಕೊಂಬೋದಾಗಿತ್ತು, ಅದು ಎವಿಡೆನ್ಸ್ ಆಗಿರೋದು. ನಾನು ಹೇಳ್ಬಿಟ್ಟೆ ಹೇಳಿದೆ, ನೋಡಿ ಸರ್ ನಾನು ಯಾವ್ದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊತಾ ಇಲ್ಲ, ಅವ್ರ ಅಡ್ವೊಕೇಟ್ ಅವ್ರ ಮುಂದೆ ಕೂತ್ಕೊಂಡಾಗ ಅವ್ರ ಫೋನ್ ಅವ್ರ ಮುಂದೆ ಇಟ್ಬಿಟ್ಟು ನಾನು ಯಾವ್ದೇ ರೀತಿ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇಲ್ಲ, ಏನೂ ಇಲ್ಲ, ನಂಗೆ ಅದು ಬೇಕಾಗಿಲ್ಲ, ನೀವು ಕರೆಕ್ಟ್ ನೀವು ಮಾತಾಡ್ಬಿಟ್ರೆ ಸಾಕು ನನಗೆ, ಆ ಮೇಡಮ್ ಅವ್ರ ಮಾತಾಡಿ ಹೇಳ್ಬಿಟ್ರೆ ಸಾಕು ನನಗೆ, ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಇಲ್ಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಅಂತದೇನ್ ಮಾತಾಡ್ತೀವಿ, ಮಾಡ್ಕೊಳ್ಳಿ ಅಂತ ಹೇಳೋದು. ನಾನು ಆತ್ಮಸಾಕ್ಷಿ ಒಪ್ಪ